ಸ್ನೇಹಿತರೆ, ನಾವೆಲ್ಲ ದುಡಿತಾ ಇರ್ತೀವಿ. ನಮ್ಮ ದುಡಿಮೆ ಮೇಲೆ ಫ್ಯಾಮಿಲಿ ಡಿಪೆಂಡ್ ಆಗಿರುತ್ತೆ. ನಮಗೇನಾದ್ರೂ ಆದ್ರೆ, ಹೆಚ್ಚು ಕಮ್ಮಿ ಆದ್ರೆ, ನಮ್ಗೆ ಕಳ್ಕೊಂಡ್ರೆ ಫ್ಯಾಮಿಲಿಯವರು ಆರ್ಥಿಕವಾಗಿ ಸಂಕಷ್ಟಕ್ಕೊಳಗಾಗಬಾರ್ದು, ಒದ್ದಾಡಂಗ ಆಗಬಾರ್ದು ಅಂತ ಹೇಳಿ ನಾವೆಲ್ಲ ಟರ್ಮ್ ಇನ್ಶೂರೆನ್ಸ್ ಮಾಡಿಸಿರ್ತೀವಲ್ವಾ. ಈಗ ಟರ್ಮ್ ಇನ್ಶೂರೆನ್ಸ್ ಅಂದ ತಕ್ಷಣ ಬಹುತೇಕರ ತಲೆಗೆ ಬರೋ ಮೊದಲ ನಂಬರ್ ಅಂದ್ರೆ 1 ಕೋಟಿ ರೂಪಾಯಿ. ಬಹಳ ದೊಡ್ಡ ಅಮೌಂಟ್ ಅಲ್ವಾ ಅಂತ ಅನ್ಸುತ್ತೆ. ಅಂತ ದುರದೃಷ್ಟಕರ ಸನ್ನಿವೇಶ ಯಾವತ್ತಾದ್ರೂ ಬಂದ್ರೆ, ಇದನ್ನ ಕ್ಲೇಮ್ ಮಾಡೋಂತ ಇನ್ಶೂರೆನ್ಸ್ ನ ಕ್ಲೇಮ್ ಮಾಡೋ ಸಂದರ್ಭ ಬಂತು ಅಂತ ಹೇಳಿದ್ರೆ, 1 ಕೋಟಿ ಅಮೌಂಟ್ ಸಿಕ್ಕರೆ ಫ್ಯಾಮಿಲಿಯ ಲೈಫ್ ಸೆಟಲ್ ಆಗುತ್ತೆ ಅನ್ನೋ ಲೆಕ್ಕಾಚಾರ ತುಂಬಾ ಜನರ ತಲೆಯಲ್ಲಿದೆ. ಕೆಲವರು 50 lakhs ಕೂಡ ಮಾಡಿಟ್ಕೊಂಡು ಓಕೆ ಸಾಕು ಅನ್ನೋ ಮೆಂಟಾಲಿಟಿಯಲ್ಲಿ ಇರ್ತಾರೆ. ಆದರೆ ರಿಯಾಲಿಟಿ ಏನು ಗೊತ್ತಾ? ನಿಮ್ಮ ಫ್ಯಾಮಿಲಿಗೆ ಈ 1 ಕೋಟಿ ರೂಪಾಯಿ ನಿಜಕ್ಕೂ ಸಾಕಾಗತ್ತಾ? ಈ ಪ್ರಶ್ನೆಗೆ ಉತ್ತರ ಅಷ್ಟು ಸಿಂಪಲ್ ಇಲ್ಲ. ಇವತ್ತಿನ ಖರ್ಚು, ಇನ್ಫ್ಲೇಷನ್, ಮಕ್ಕಳ ಎಜುಕೇಶನ್, ಸಾಲ ಇವೆಲ್ಲವನ್ನ ನೋಡಿದ್ರೆ 1 ಕೋಟಿನೂ ಕರಗಿ ನೀರಾಗಿ ಹೋಗುತ್ತೆ. ಹಾಗಿದ್ರೆ ಅಸಲಿಗೆ ನಿಮ್ಮ ಫ್ಯಾಮಿಲಿಗೆ ಎಷ್ಟು ಕವರೇಜ್ ಬೇಕು? ಲಾಂಗ್ ಟರ್ಮ್ ಸೆಕ್ಯೂರಿಟಿಗೆ ಸರಿಯಾದ ಪ್ಲಾನ್ ಯಾವುದು? ಬನ್ನಿ ಡೇಟಾ ಸಮೇತ ಲೆಕ್ಕಾಚಾರ ಮಾಡಿ ನೋಡೋಣ. ಹಣದುಬ್ಬರ ಮತ್ತು ಸಾಲದ ಸುಳಿ 1 ಕೋಟಿ ಕರಗೋದು ಹೇಗೆ? ಸ್ನೇಹಿತರೆ, ಟರ್ಮ್ ಇನ್ಶೂರೆನ್ಸ್ ಮಾಡಿಸೋದು ಅಂತ ಹೇಳಿದ್ರೆ ಕ್ವಿಕ್ ಕಾಮರ್ಸ್ ಅಲ್ಲಿ ಐಸ್ ಕ್ರೀಮ್ ಆರ್ಡರ್ ಮಾಡಿದಷ್ಟು ಸಲೀಸ್ ವಿಚಾರ ಅಲ್ಲ. ಈಸಿನೇ, ಇನ್ಶೂರೆನ್ಸ್ ಪರ್ಚೇಸ್ ಮಾಡೋದು ಈಸಿನೇ. ಆದರೆ ತಗೊಳ್ಳೋರು ಪ್ರಾಪರ್ ಲೆಕ್ಕಾಚಾರವನ್ನು ಮಾಡಿರಬೇಕು. ದೊಡ್ಡ ಜವಾಬ್ದಾರಿ ನಿಭಾಯಿಸೋ ಲೆವೆಲ್ಗೆ ಅದಕ್ಕೆ ಮಹತ್ವ ಕೊಡಬೇಕು ನಾವು. ಉದಾಹರಣೆಗೆ, ನೀವೀಗ 1 ಕೋಟಿ ರೂಪಾಯಿ ಟರ್ಮ್ ಇನ್ಶೂರೆನ್ಸ್ ಮಾಡಿಸಿದ್ರಿ ಅಂತ ಇಟ್ಕೊಳ್ಳಿ. ಅದರಲ್ಲಿ ಏನೇನು ಕವರ್ ಆಗುತ್ತೆ, ಕೈಗೆ ಎಷ್ಟು ಉಳಿಯುತ್ತೆ, ಅದರಲ್ಲಿ ಫ್ಯಾಮಿಲಿಯ ಜೀವನ ಹೇಗೆ ನಡೆಯುತ್ತೆ ಅನ್ನೋ ರಫ್ ಲೆಕ್ಕಾಚಾರ ಹಾಕಬೇಕು. ಮೊದಲನೇದಾಗಿ, ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂದಮೇಲೆ ಹೋಮ್ ಲೋನ್ ಇದ್ದೇ ಇರುತ್ತೆ ಹೆಚ್ಚಿನವ್ರದ್ದು. ಒಂದು 40 to 50 lakhs ಹೋಮ್ ಲೋನ್ ಇದೆ ಅಂತ ಅನ್ಕೊಳ್ಳೋಣ, ಇಲ್ಲಿ ಲೆಕ್ಕದ ಪರ್ಪಸ್ಗೋಸ್ಕರ. ಇನ್ಶೂರೆನ್ಸ್ ಹಣ ಬಂದ ತಕ್ಷಣ ಏನಾಗುತ್ತೆ, ಆ 50 ಲಕ್ಷ ಇಮಿಡಿಯೇಟ್ಲಿ ಬ್ಯಾಂಕ್ಗೆ ಹೋಗ್ಬಿಡುತ್ತೆ. ಉಳಿದಿರೋದು 50 ಲಕ್ಷ. ಮಕ್ಕಳ ಸ್ಕೂಲ್, ಕಾಲೇಜು, ಹೈಯರ್ ಎಜುಕೇಶನ್ ಅಂತ ಮಿನಿಮಮ್ 20 ರಿಂದ 30 ಲಕ್ಷನಾದ್ರೂ ಕೂಡ ಎತ್ತಿಡ್ಬೇಕಾಗತ್ತೆ. ಇನ್ನೂ ಜಾಸ್ತಿನೇ ಆಗ್ಬೋದು. ಒಳ್ಳೆ ಎಜುಕೇಶನ್ ಕೊಡಬೇಕು ಅಂದ್ರೆ ಒಳ್ಳೆ ಇನ್ಸ್ಟಿಟ್ಯೂಷನ್ಗಳಲ್ಲಿ 10 ರಿಂದ 15% ರೇಟ್ನಲ್ಲಿ ಇನ್ಫ್ಲೇಷನ್ ಜಾಸ್ತಿ ಆಗ್ತಾ ಇರುತ್ತೆ. ಸರಿ, 50 ಲಕ್ಷದಲ್ಲಿ 30 ಲಕ್ಷ ಎಜುಕೇಶನ್ಗೆ ಹೋಯ್ತು ಅಂತ ಇಟ್ಕೊಳ್ಳೋಣ. ಉಳಿದಿರೋದು ಬರೀ 20 ಲಕ್ಷ ಮಾತ್ರ. ಹೀಗಿರ್ಬೇಕಾದ್ರೆ ನಾಳೆ ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಮೆಡಿಕಲ್ ಎಮರ್ಜೆನ್ಸಿ ಬಂದ್ರೆ ಹೆಲ್ತ್ ಇನ್ಶೂರೆನ್ಸ್ ಇದ್ರೆ ಓಕೆ, ಇಲ್ಲ ಅಂದ್ರೆ ಅದಕ್ಕೆ ಅಂತ ಒಂದು 20-25 ಲಕ್ಷ ರೂಪಾಯಿ ಅಂತೂ ಖರ್ಚಾಗೋ ಸನ್ನಿವೇಶ ಬಂದ್ಬಿಟ್ರೆ ಎಲ್ಲ ಖಾಲಿ ಆಗ್ಬಿಡುತ್ತಲ್ವಾ. ಅಥವಾ ಇವಾಗಿನ ಲೈಫ್ ಸ್ಟೈಲ್ ಅನ್ನ ತಿಂಗಳಿಗೊಂದು 30,000 40,000 ಖರ್ಚು ಮಾಡಿಕೊಂಡು ಲೈಫ್ ಸ್ಟೈಲ್ ನಡೆಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ನೆಕ್ಸ್ಟ್ ಅಂತಹ ದುಡಿಯೋ ವ್ಯಕ್ತಿ ಇಲ್ಲದ ಟೈಮ್ನಲ್ಲಿ ಫಾರ್ ಲೈಫ್ ಅವರು ಅದೇ ಲೈಫ್ ಸ್ಟೈಲ್ ಅನ್ನ ವಿತ್ ಇನ್ಫ್ಲೇಷನ್ ಅಡ್ಜಸ್ಟೆಡ್ ಆಗಿ ಖರ್ಚು ಮಾಡ್ತಾ ಹೋಗಿ ಅದನ್ನ ಮೇಂಟೈನ್ ಮಾಡಬೇಕು ಅಂದ್ರೂ ಕೂಡ ದೊಡ್ಡ ಕಾರ್ಪಸ್ ಬೇಕಾಗತ್ತಲ್ವಾ. ಅದಕ್ಕೆ ಎಷ್ಟು ದುಡ್ಡು ಬೇಕು ಆಕ್ಚುಲಿ? ದಿನಸಿ, ಕರೆಂಟ್ ಬಿಲ್, ಮನೆ ಮೇಂಟೆನೆನ್ಸ್, ಪೆಟ್ರೋಲ್, ಇದಕ್ಕೆಲ್ಲ ದುಡ್ಡು ಬೇಕಲ್ವಾ? 35-40 ಸಾವಿರ ನಾವು ಮಿನಿಮಮ್ ಹೇಳಿದ್ ನಿಮಗೆ. ಮೆಟ್ರೋ ಸಿಟಿಯಲ್ಲಿ ವಾಸ ಮಾಡೋರು ಅಂತ ಆದರೆ ತಿಂಗಳ ಖರ್ಚೆ 50 ರಿಂದ 70 ಸಾವಿರ ರೂಪಾಯಿವರೆಗೂ ಕೂಡ ಇರುತ್ತೆ ಕೆಲ ಮಿಡಲ್ ಕ್ಲಾಸ್, ಅಪ್ಪರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳದ್ದು. ಹಾಗಾಗಿ ಟರ್ಮ್ ಇನ್ಶೂರೆನ್ಸ್ ಇಂದ ಬಂದಿರೋ ದುಡ್ಡು, ಹೋಮ್ ಲೋನ್ ಅದು ಇದು ಎಲ್ಲ ಹೋಗಿ, ಎಜುಕೇಶನ್ದೆಲ್ಲ ಹೋಗಿ ಉಳಿದಿರೋ ದುಡ್ಡು 1 ವರ್ಷಕ್ಕೆ ಖಾಲಿ ಆಗೋ ರೀತಿ ಇರಬಾರ್ದು. ಅಟ್ಲೀಸ್ಟ್ ಮುಂದಿನ 15-20 ವರ್ಷಗಳ ಕಾಲ ಫ್ಯಾಮಿಲಿ ಆರಾಮಾಗಿ ಆರ್ಥಿಕವಾಗಿ ಯಾವುದೇ ಚಿಂತೆ ಇಲ್ಲದೆ ಎಲ್ಲ ಖರ್ಚುಗಳನ್ನ ಈಸಿಯಾಗಿ ನಿಭಾಯಿಸಿಕೊಂಡು ಹೋಗೋ ತರ ಇರಬೇಕು. ಗೊಂದಲಕ್ಕೆ ಬ್ರೇಕ್ ಹಾಕಿ ಡಿಟ್ಟೋ ಜೊತೆ ಮಾತನಾಡಿ. ಇದೆಲ್ಲ ಕೇಳಿ ತಲೆಬಿಸಿ ಆಗುತ್ತೆ ಅಂತ ಅನ್ಸಿದ್ರೆ ನಿಮಗೆ ಎಕ್ಸಾಕ್ಟ್ ಆಗಿ ಯಾವ ಪ್ಲಾನ್ ಬೇಕು, ಎಷ್ಟು ಕವರೇಜ್ ಬೇಕು, ಯಾವ ಕಂಪನಿ ಬೆಸ್ಟ್ ಅಂತ ಕನ್ಫ್ಯೂಷನ್ ಇದ್ರೆ ಅದಕ್ಕೆ ಅಂತಲೇ ನೀವು ನಮ್ಮ ಈ ವಿಡಿಯೋದ ಪಾರ್ಟ್ನರ್ಸ್ ಆಗಿರೋ ಡಿಟ್ಟೋ ಇನ್ಶೂರೆನ್ಸ್ ನವರ ಹೆಲ್ಪ್ ಅನ್ನ ಪಡಿಬಹುದು. ಆಲ್ರೆಡಿ 8 ಲಕ್ಷಕ್ಕೂ ಅಧಿಕ ಜನರಿಗೆ ಇವರು ಗೈಡೆನ್ಸ್ ಕೊಟ್ಟಿದ್ದಾರೆ. ಇಲ್ಲಿ ನೋ ಸ್ಪ್ಯಾಮ್ ಪಾಲಿಸಿ ಇರುತ್ತೆ. ನಿಮಗೆ ಪದೇ ಪದೇ ಕಾಲ್ ಬರೋದಿಲ್ಲ. ಇಲ್ಲಿ ನೀವು ಸ್ಲಾಟ್ ಸ್ಕೆಡ್ಯೂಲ್ ಮಾಡಿಕೊಂಡ್ರೆ ಆ ಟೈಮಿಂಗ್ ಮಾತ್ರ ನೀವು ಕೇಳಿರೋ ಟೈಮ್ಗೆ ಕಾಲ್ ಮಾಡಿ ನಿಮಗೆ ಬೇಕಾಗಿರೋ ಇನ್ಶೂರೆನ್ಸ್ ಅಡ್ವೈಸರ್ನ ಕೊಡ್ತಾರೆ. IRDAI ರಿಜಿಸ್ಟರ್ಡ್ ಸರ್ಟಿಫೈಡ್ ಅಡ್ವೈಸರ್ಸ್ ಮಾತ್ರ ಇರ್ತಾರೆ. ಅವರಿಂದ ನಿಮಗೆ ಪ್ರೀಮಿಯಂ ಇನ್ಶೂರೆನ್ಸ್ ಅಡ್ವೈಸರ್ ಫ್ರೀ ಆಗಿ ಸಿಗುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ತಗೊಳ್ಬೇಕಾದ್ರೆ ಮಾತ್ರ ಅಲ್ಲ, ಕ್ಲೇಮ್ನ ಸಂದರ್ಭ ಬಂದ್ರೆ ಡೆಡಿಕೇಟೆಡ್ ಕ್ಲೇಮ್ ಸಪೋರ್ಟ್ ಟೀಮ್ ನಿಂದಲೂ ಹೆಲ್ಪ್ ಸಿಗುತ್ತೆ. ಗೂಗಲ್ ನಲ್ಲಿ ಇವರಿಗೆ 4.9 ಔಟ್ ಆಫ್ 5 ರೇಟಿಂಗ್ ಇದೆ. ಹಾಗೆ ಇದು ನಿತಿನ್ ಕಾಮತ್, ನಿಖಿಲ್ ಕಾಮತ್ ಅವರ ಝೆರೋದಾ ಬ್ಯಾಕ್ಡ್ ಕಂಪನಿ. ಸೊ ನಿಮ್ಮಲ್ಲೂ ಕೂಡ ಯಾರಿಗಾದ್ರೂ ನನಗೆ ಮಾಡಿಸ್ಬೇಕು ಅಂತ ತುಂಬಾ ಟೈಮಿಂದ ಯೋಚನೆ ಮಾಡ್ತಾ ಇದ್ದೀನಿ, ಬಟ್ ಹೇಗೆ ಮುಂದುವರಿಯೋದು ಅಂತ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಫ್ರೀ ಆಗಿ ಇವರ ಪ್ರೀಮಿಯಂ ಅಡ್ವೈಸ್ ಅನ್ನ ಪಡೆಯೋಕೆ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ಅಲ್ಲಿ ಲಿಂಕ್ ಅನ್ನ ಕೊಟ್ಟಿರ್ತೀವಿ. ಕ್ಲಿಕ್ ಮಾಡೋ ಮೂಲಕ ನೀವು ಕೂಡ ನಿಮ್ಮ ಫ್ಯಾಮಿಲಿಯ ಆರ್ಥಿಕ ಭದ್ರತೆಯನ್ನ ಎನ್ಶೋರ್ ಮಾಡ್ಬೋದು. ಜೊತೆಗೆ ಹೊಸದಾಗಿ ಮಾಡಿಸೋರು ಮಾತ್ರ ಅಲ್ಲ, ಆಲ್ರೆಡಿ ಮಾಡಿಸಿದ್ದೀನಿ, ಬರೀ 50 ಲಕ್ಷದಷ್ಟೇ ಮಾಡಿಸಿದ್ದೀನಿ, 25 ಲಕ್ಷದಷ್ಟೇ ಮಾಡಿಸಿದ್ದೀನಿ, ಟಾಪಪ್ ಮಾಡಬೇಕು, ಸ್ವಲ್ಪ ಬ್ರಾಡರ್ ಕವರೇಜ್ ಇದು ಮಾಡಿಸ್ಬೇಕು ಅಂದರೂ ಕೂಡ ಅಲ್ಲೆಲ್ಲ ಹಳೆ ಇನ್ಶೂರೆನ್ಸ್ ಪಾಲಿಸಿಯನ್ನು ಡಿಸ್ಕ್ಲೋಸ್ ಮಾಡ್ಕೊಳ್ಳೋದು, ಡಿಕ್ಲೇರ್ ಮಾಡ್ಕೊಳ್ಳೋದು ಕೂಡ ಇಂಪಾರ್ಟೆಂಟ್. ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಅಡ್ವೈಸನ್ನು ಕೂಡ ನೀವು ಇವರಿಂದ ಫ್ರೀ ಆಗಿ ಪಡಿಬೋದು. ಆಸಕ್ತರು ಮಿಸ್ ಇಲ್ಲದೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟನ್ನು ಚೆಕ್ ಮಾಡಿ. ಈಗ ಕಂಟಿನ್ಯೂ ಮಾಡೋಣ ಸ್ನೇಹಿತರೆ. ನಾವು ನೋಡ್ತಾ ಹೋಗೋಣ ಲೆಕ್ಕಾಚಾರದ ಸೂತ್ರವನ್ನು.
ಎಷ್ಟು ಕವರೇಜ್ ಬೇಕು ಅಂತ ಲೆಕ್ಕ ಹಾಕೋದು ಹೇಗೆ ಅಂತ ನಾವು ಕೂಡ ನಿಮಗೊಂದಷ್ಟು ಮಾಹಿತಿಯನ್ನು ಕೊಡ್ತೇವೆ. ಇನ್ಶೂರೆನ್ಸ್ ಭಾಷೆಯಲ್ಲಿ ಹ್ಯೂಮನ್ ಲೈಫ್ ವ್ಯಾಲ್ಯೂ ಅಥವಾ HLV ಅಂತಾರೆ. ಅಂದರೆ ಮನೆಯಲ್ಲಿ ದುಡಿಯೋ ವ್ಯಕ್ತಿಗೆ ಏನಾದರೂ ಆದರೆ ಫ್ಯಾಮಿಲಿಗೆ ಎಷ್ಟು ಹಣದ ಕೊರತೆ ಆಗುತ್ತೆ ಅನ್ನೋದನ್ನು ಅಳೆಯೋದು. ನಿಮ್ಮ ಅಸಲಿ ಟರ್ಮ್ ಕವರೇಜನ್ನು ಲೆಕ್ಕ ಹಾಕೋಕೆ ಪ್ರಾಕ್ಟಿಕಲ್ ಆಗಿ 3 ಮುಖ್ಯ ದಾರಿಗಳಿವೆ. ಮೊದಲನೇದು ಇನ್ಕಮ್ ರಿಪ್ಲೇಸ್ಮೆಂಟ್, ಅಂದರೆ ಆದಾಯ ರಿಪ್ಲೇಸ್ ಮಾಡೋದು. ಇದು ಟಾಪ್ ಡೌನ್ ಅಪ್ರೋಚ್. ನೀವು ರಿಟೈರ್ ಆಗೋವರೆಗೂ ಎಷ್ಟು ದುಡಿತಾ ಇದ್ರಿ, ನಿಮ್ಮ ಆ ಆದಾಯವನ್ನು ಬ್ಯಾಲೆನ್ಸ್ ಮಾಡೋಕೆ ಇವತ್ತು ನಿಮ್ಮ ಫ್ಯಾಮಿಲಿಗೆ ಎಷ್ಟು ದುಡ್ಡು ಬೇಕು ಅಂತ ಲೆಕ್ಕ ಹಾಕೋದು. ಮುಂದೆ ಬರುವ ಹಣದುಬ್ಬರ ಅಥವಾ ಇನ್ಫ್ಲೇಷನ್ ಅನ್ನು ಕೂಡ ಲೆಕ್ಕಕ್ಕೆ ತಗೊಂಡು ನಿಮ್ಮ ದುಡಿಯೋ ಸಾಮರ್ಥ್ಯದ ಮೇಲೆ ಮಾಡೋ ಕ್ಯಾಲ್ಕುಲೇಷನ್ ಇದು. ಎರಡನೇದು ನೀಡ್ ಬೇಸ್ಡ್ ಮೆಥಡ್. ಇದು ಬಾಟಮ್ ಅಪ್ ಅಪ್ರೋಚ್. ಅಂದರೆ ಇಲ್ಲಿ ಪ್ರತಿಯೊಂದು ಖರ್ಚನ್ನು ಬಿಡಿಸಿ ಲೆಕ್ಕ ಹಾಕ್ತಾರೆ. ನಿಮ್ಮ ಮನೆಯ ತಿಂಗಳ ಖರ್ಚು, ನಿಮ್ಮ ಮೇಲಿರೋ ಹೋಮ್ ಲೋನ್ ಅಥವಾ ಇತರೆ ಸಾಲಗಳು, ಜೊತೆಗೆ ಮಕ್ಕಳ ಎಜುಕೇಷನ್, ಮದುವೆ ತರಹದ ಫ್ಯೂಚರ್ ಪ್ಲ್ಯಾನ್ಸ್, ಇದೆಲ್ಲವನ್ನು ಸೇರಿಸಿ ನಿಮಗೆ ಎಕ್ಸಾಕ್ಟ್ ಆಗಿ ಎಷ್ಟು ಕವರೇಜ್ ಬೇಕು ಅಂತ ತುಂಬ ಡೀಟೇಲ್ ಆಗಿ ಲೆಕ್ಕ ಹಾಕೋದು ಈ ಮೆಥಡ್. ಮೂರನೇದು ಇನ್ಕಮ್ ಮಲ್ಟಿಪಲ್. ಇದು ಲೆಕ್ಕ ಹಾಕೋಕೆ ಬಹಳ ಸಿಂಪಲ್ ಆಗಿರೋ ರೂಲ್. ನಿಮ್ಮ ವಾರ್ಷಿಕ ಆದಾಯ ಅಂದರೆ ಒಂದು ವರ್ಷದ ಇನ್ಕಮ್ ಎಷ್ಟಿದೆ ಅದರ 10ರಿಂದ 30 ಪಟ್ಟು ಕವರೇಜನ್ನು ತಗೋಬೇಕು, ಮಿನಿಮಮ್ 10 ಪಟ್ಟು. ಈ ಮೆಥಡ್ನಿಂದ ನಿಮಗೊಂದು ಕ್ವಿಕ್ ಐಡಿಯಾ ಸಿಗುತ್ತೆ. ಆದರೆ ನೆನಪಿಡಿ, ಇದು ಎಲ್ರಿಗೂ ಪಕ್ಕಾ ಮ್ಯಾಚ್ ಆಗಲ್ಲ, ಯಾಕಂದರೆ ಪ್ರತಿಯೊಬ್ಬರ ಖರ್ಚು ಮತ್ತು ಕಮಿಟ್ಮೆಂಟ್ಸ್ ಬೇರೆ ಬೇರೆ ಇರ್ತವೆ. ಡಬಲ್ ಕವರೇಜ್ ಆದರೆ ಪ್ರೀಮಿಯಂ ಕಮ್ಮಿ, ಲೇಟ್ ಮಾಡಿದ್ರೆ ಬೀಳುತ್ತೆ ಪೆನಾಲ್ಟಿ. ಈಗ ಮುಖ್ಯವಾಗಿರೋ ವಿಚಾರಕ್ಕೆ ಬರೋಣ. ಯಾರಿಗೆಲ್ಲ 1 ಕೋಟಿ ಕವರೇಜ್ಗಿಂತ ಹೆಚ್ಚಿನ ಅವಶ್ಯಕತೆ ಇದೆ ಅನ್ನೋ ಆ್ಯಂಗಲ್ನಲ್ಲಿ ಎಕ್ಸ್ಪ್ಲೋರ್ ಮಾಡ್ತಾ ಹೋಗೋಣ. ತಗೊಳ್ಳಿ ಅಂತಲ್ಲ, 50 ಲಕ್ಷ, 1 ಕೋಟಿ, 2 ಕೋಟಿ, ಅದು ನೀವು ಡಿಸೈಡ್ ಮಾಡಿ ಎಷ್ಟು ತಗೋಬೇಕು ಅಂಥೇಳಿ ನಿಮ್ಮ ಸಿಚುವೇಶನ್ ನೋಡಿಕೊಂಡು ನಿಮ್ಮ ಕರೆಂಟ್ ವಾರ್ಷಿಕ ಆದಾಯದ ಮಿನಿಮಮ್ 10 ಪಟ್ಟು ಅಪ್ ಟು 30 ಪಟ್ಟು ಕೂಡ ನೀವು ಮಾಡಿಸ್ಕೋಬೋದು. ಬಟ್ ನಾವಿಲ್ಲಿ ಒಂದು ರೆಫರೆನ್ಸ್ಗೆ, ಬ್ರಾಡರ್ ಐಡಿಯಾಗೋಸ್ಕರ ಯಾರಿಗೆಲ್ಲ ಒಂದು 2 ಕೋಟಿನಾರು ಕವರೇಜ್ ಬೇಕಾಗುತ್ತೆ ಅನ್ನೋದನ್ನು ಎಕ್ಸ್ಪ್ಲೋರ್ ಮಾಡ್ತಾ ಹೋಗೋಣ. ಮೊದಲನೇದು, ಯಾರ ಮೇಲೆ ಅತಿ ದೊಡ್ಡ ಆರ್ಥಿಕ ಜವಾಬ್ದಾರಿಗಳನ್ನು ಹೊತ್ಕೊಂಡಿರ್ತಾರೆ ಅವ್ರಿಗೆ. ಅಂದರೆ ಮನೆಯಲ್ಲಿ ದುಡಿಯೋರು ಒಬ್ಬರೇ ಆಗಿದ್ದು, ಡಿಪೆಂಡೆಂಟ್ಸ್ ಜಾಸ್ತಿ ಇದ್ದರೆ ಅಥವಾ ದೊಡ್ಡ ಹೋಮ್ ಲೋನ್ ಇದ್ದರೆ ಅವರಿಗೆ ಹೈಯರ್ ಕವರೇಜ್ ಬೇಕಾಗುತ್ತೆ. ಕೆಲವೊಂದು ಸಲ ಏನಾಗುತ್ತೆ, ಹೋಮ್ ಲೋನ್ ತಗೊಳ್ಳೋ ಟೈಮ್ನಲ್ಲಿ ಆ ಹೋಮ್ ಲೋನ್ಗೂ ಕೂಡ ಇನ್ಶೂರೆನ್ಸ್ ಮಾಡಿಸಿರ್ತಾರೆ ಪ್ರತ್ಯೇಕ. ಈಗ ಉದಾಹರಣೆಗೆ SBIನಲ್ಲಿ ಲೋನ್ ತಗೊಳ್ಳೋ ಟೈಮ್ನಲ್ಲಿ SBIದು ಋಣ ರಕ್ಷಾ ಅಂದರೆ ಸಾಲದ ಪ್ರೊಟೆಕ್ಷನ್ ಅಂತಲೇ ಅದಕ್ಕೊಂದು ಸಪ್ರೇಟ್ ಟರ್ಮ್ ಇನ್ಶೂರೆನ್ಸ್ ಮಾಡಿಸಿರ್ತಾರೆ. ಆ ಥರದ್ದು ಸಪ್ರೇಟಾಗಿ ಲೋನಿಗೆ ಇದ್ದರೆ ಫೈನ್, ಅದರ್ವೈಸ್ ಲೋನ್ ಪ್ರೊಟೆಕ್ಟೆಡ್ ಇಲ್ಲ ಅಂತ ಹೇಳಿದ್ರೆ ಇನ್ಶೂರೆನ್ಸ್ನಿಂದ ಅವರಿಗೆ ಹೈಯರ್ ಕವರೇಜ್ ಬೇಕೇ ಬೇಕಾಗುತ್ತೆ. ಎರಡನೇದು ಲಾಂಗ್ ಟರ್ಮ್ ಇನ್ಕಮ್ ರಿಪ್ಲೇಸ್ಮೆಂಟ್. ನಿಮ್ಮ ಫ್ಯಾಮಿಲಿಗೆ ಮುಂದಿನ 15ರಿಂದ 25 ವರ್ಷ ನಿಮ್ಮ ಆದಾಯದ ಅವಶ್ಯಕತೆ ಇದ್ದರೆ ಬೆಲೆ ಏರಿಕೆ, ಇನ್ಫ್ಲೇಷನ್ ಲೆಕ್ಕದಲ್ಲಿ ಬರೀ 1 ಕೋಟಿ ಯಾವತ್ತೂ ಸಾಕಾಗಲ್ಲ. ಮೂರನೇದು ಫ್ಯೂಚರ್ ಪ್ಲ್ಯಾನ್ಸ್. ಮಕ್ಕಳ ಎಜುಕೇಷನ್, ಮದುವೆ ತರಹದ ದೊಡ್ಡ ದೊಡ್ಡ ಗುರಿಗಳಿದ್ದಾಗ ಹೆಚ್ಚಿನ ಕವರೇಜ್ ಇದ್ದರೆ ಮಾತ್ರ ಸೇಫ್. ನಾಲ್ಕನೇದು ಲಾಂಗ್ ಟರ್ಮ್ ಫಿನಾನ್ಷಿಯಲ್ ಸ್ಟೆಬಿಲಿಟಿ. ನಿಮ್ಮ ಫ್ಯಾಮಿಲಿಗೆ ಸ್ಟ್ರಾಂಗ್ ಆರ್ಥಿಕ ಭದ್ರತೆ ಕೊಡಬೇಕು, ಮುಂದೆ ಯಾವುದೇ ಕಾಂಪ್ರಮೈಸ್ ಆಗಬಾರ್ದು ಅಂದರೆ ದೊಡ್ಡ ಮೊತ್ತದ ಕವರೇಜ್ ಇದ್ದಷ್ಟು ಒಳ್ಳೆಯದು. ತುಂಬ ಜನ ಪ್ರೀಮಿಯಂ ಜಾಸ್ತಿ ಆಗುತ್ತೆ ತಿಂಗಳು ಕಟ್ಟೋದು ಅನ್ನೋ ಕಾರಣಕ್ಕೋಸ್ಕರ ಅವರು ದೊಡ್ಡ ಕವರೇಜ್ ತಗೊಳ್ಳೋಕೆ ಹಿಂದೇಟು ಹಾಕ್ತಾರೆ. ಬೇಸಿಕ್ ಸಾಕು ಅಂತ ಹೇಳಿ 50 ಲ್ಯಾಕ್ 1 ಕ್ರೋರ್ಗೆ ಲಿಮಿಟ್ ಮಾಡ್ಕೊಳ್ತಾರೆ. ಆದರೆ ಸತ್ಯ ಏನು ಅಂದರೆ, ಕವರೇಜ್ ಡಬಲ್ ಆದ ತಕ್ಷಣ ಪ್ರೀಮಿಯಂ ಡಬಲ್ ಆಗಲ್ಲ. ಉದಾಹರಣೆಗೆ 25 ವರ್ಷದ ಯುವಕನಿಗೆ 1 ಕೋಟಿ ಕವರೇಜ್ಗೆ ಪ್ರೀಮಿಯಂ ಇರೋದು ತಿಂಗಳಿಗೆ 1,000 ರೂಪಾಯಿ ಆಸುಪಾಸಲ್ಲಿ. ಅದೇ 2 ಕೋಟಿ ತೊಗೊಂಡ್ರೆ ತಿಂಗಳಿಗೆ 2,000 ರೂಪಾಯಿಗಿಂತನೂ ಕಮ್ಮಿ ಬರುತ್ತೆ. ಅಂದರೆ ವರ್ಷದ ಲೆಕ್ಕದಲ್ಲಿ ಹೇಳ್ತೀವಿ ಅಂತ ಹೇಳಿದ್ರೆ 1 ಕೋಟಿ ಕವರೇಜ್ಗೆ 25 ವರ್ಷದ ವ್ಯಕ್ತಿಗೆ 12,000 ರೂಪಾಯಿ ಆಸುಪಾಸಲ್ಲಿ ಪ್ರೀಮಿಯಂ ಬಂದರೆ ಇಡೀ ವರ್ಷಕ್ಕೆ, ಅದೇ 2 ಕೋಟಿಗೆ ಎಕ್ಸಾಕ್ಟ್ಲಿ ಡಬಲ್ ಆಗಲ್ಲ, 23,000 ಆಸುಪಾಸಿಗೆ ಸಿಕ್ಬಿಡುತ್ತೆ. ಅದೇ 3 ಕೋಟಿಗೆ ಹೋದರೆ ವರ್ಷಕ್ಕೆ 32,548 ರೂಪಾಯಿಗೆ ಬಂದುಬಿಡುತ್ತೆ. ಅಂದರೆ ಸ್ನೇಹಿತರೆ, ಲೆಕ್ಕ ಹಾಕಿದ್ರೆ ಇಲ್ಲಿ 3 ಕೋಟಿ ಕವರೇಜ್ಗೆ ಕಟ್ಟೋ ಪ್ರೀಮಿಯಂ 3 ಪಟ್ಟು ಜಾಸ್ತಿ ಇರಲ್ಲ, 2.5 ಪಟ್ಟು ಆಸುಪಾಸು ಜಾಸ್ತಿ ಇರುತ್ತೆ. ಅದೇ 35 ವರ್ಷದ ವ್ಯಕ್ತಿ ಅಂತ ಇಟ್ಕೊಳ್ಳೋಣ, 1 ಕೋಟಿಗೆ 21,140 ರೂಪಾಯಿ ಇಡೀ ವರ್ಷಕ್ಕೆ ಪ್ರೀಮಿಯಂ ಇದ್ದರೆ ತಿಂಗಳು ಕೂಡ ಕಟ್ಕೋಬೋದು ಸಣ್ಣ ಅಮೌಂಟಲ್ಲಿ. ಇದು ವರ್ಷದ ನಿಮಗೆ ರಫ್ ಲೆಕ್ಕಾಚಾರಕ್ಕೋಸ್ಕರ ಹೇಳ್ತಾ ಇದ್ದೀವಿ. 3 ಕೋಟಿಗೆ ಅವರಿಗೆ 35 ವರ್ಷದ ವ್ಯಕ್ತಿಗೆ 56,651 ರೂಪಾಯಿ ಇರುತ್ತೆ. ಯಾಕೆ? ಇವರು ಏಜ್ ಜಾಸ್ತಿ ಆಗಿದೆ, 10 ವರ್ಷ ಜಾಸ್ತಿ ಏಜ್ ಇವ್ರದ್ದು 25 ವರ್ಷಕ್ಕೆ ಕಂಪೇರ್ ಮಾಡಿದ್ರೆ. ಏಜ್ ಜಾಸ್ತಿ ಆಗ್ತಾ ಹೋದಾಗೂ ಕೂಡ ಇನ್ನೂ ಜಾಸ್ತಿ ಆಗುತ್ತೆ. 45 ವರ್ಷದ ವ್ಯಕ್ತಿ ಆದರೆ ಬೈ 1 ಕೋಟಿಯ ಕವರೇಜ್ಗೆ ಅವರು 35,298 ರೂಪಾಯಿ ವರ್ಷ ಕಟ್ಟಬೇಕಾಗತ್ತೆ. ಅಂದರೆ 25 ವರ್ಷದ ಯುವಕ 3 ಕೋಟಿಗೆ ಕಟ್ಟೋ ಪ್ರೀಮಿಯಂಗಿಂತ 45 ವರ್ಷದ ವ್ಯಕ್ತಿ ಕೇವಲ 1 ಕೋಟಿಗೆ ಕಟ್ಟೋ ಪ್ರೀಮಿಯಂ ಜಾಸ್ತಿ ಇದೆ. ಅದೇ ಕಾರಣಕ್ಕೆ ಟರ್ಮ್ ಇನ್ಶೂರೆನ್ಸ್ ವಿಚಾರದಲ್ಲಿ ವಯಸ್ಸು ಮತ್ತು ಟೈಮಿಂಗ್ ಬಹಳ ಬಹಳ ಮುಖ್ಯ. ಸೊ ಫೈನಲಿ ಇವತ್ತಿನ ಕಾಲದಲ್ಲಿ ಟರ್ಮ್ ಇನ್ಶೂರೆನ್ಸ್ ಅನ್ನೋದು ಅನಿವಾರ್ಯ ಫಿನಾನ್ಷಿಯಲ್ ಪ್ರೊಟೆಕ್ಷನ್
ಪ್ರೋಗ್ರಾಮ್ ಅದು, ಪ್ಲಾನ್ ಅದು. ಹಾಗಾಗಿ ಸ್ನೇಹಿತರೆ, ನಿಜವಾಗ್ಲೂ ನಿಮ್ಮ ಅವಶ್ಯಕತೆಗಳನ್ನು ನೋಡ್ಕೊಂಡು ಪ್ಲಾನ್ ಮಾಡಿ ಎಷ್ಟರ ಕವರೇಜ್ ತಗೋಬೇಕು ಅಂತ. ಹಾಗೆ ಯಾವ ಕಂಪ್ನಿಲಿ ತಗೊಳ್ತೀರಿ, ಆ ಕಂಪ್ನಿಯ ಕ್ಲೇಮ್ ಸೆಟಲ್ಮೆಂಟ್ ರೇಷಿಯೋ ಅದನ್ನು CSR ಮಿಸ್ ಮಾಡದೆ ಚೆಕ್ ಮಾಡ್ಕೊಳ್ಳಿ. ಜೊತೆಗೆ ಯಂಗ್ ಏಜ್ನಲ್ಲೇ ಎಷ್ಟಾಗುತ್ತಷ್ಟು ಬೇಗ ಎಂಟರ್ ಆಗೋದು ಇಂಪಾರ್ಟೆಂಟ್. ಯಾಕಂದರೆ ಅದೇ ಲೋ ಪ್ರೀಮಿಯಂ ಲೈಫ್ ಟೈಮ್ ಲಾಕ್ ಆಗುತ್ತೆ, ಇನ್ಕ್ರೀಸಲ್ಲಿ ಆಗಲ್ಲ, ಚೇಂಜ್ ಮಾಡೋಂಗಿಲ್ಲ. ಟರ್ಮ್ ಇನ್ಶೂರೆನ್ಸ್ನ ಬ್ಯೂಟಿ ಏನಂದರೆ ಒಂದು ಸಲ ಪ್ರೀಮಿಯಂ ಲಾಕ್ ಆಯಿತು ಅಂದರೆ ವರ್ಷ ಅದು ಇನ್ಕ್ರೀಸ್ ಆಗಲ್ಲ, ಎಷ್ಟೇ ಬೆಲೆ ಏರಿಕೆ ಆದರೂ ಕೂಡ. ಇಷ್ಟೆಲ್ಲ ನೋಡಿದ ಮೇಲೂ ಏನೇ ಡೌಟ್ ಇದ್ರೂ ನೀವು ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಡಿಟ್ಟೋ ಲಿಂಕನ್ನು ಕೊಟ್ಟಿರ್ತೀವಲ್ಲ, ಅವರ ಥ್ರೂ ಎಲ್ಲ ಡೌಟ್ಸನ್ನು ಕ್ಲಿಯರ್ ಮಾಡ್ಕೋಬೋದು. ಅಲ್ಲಿ ಆ ಲಿಂಕನ್ನು ಓಪನ್ ಮಾಡಿ ನೀವು ಅಲ್ಲಿ ನಿಮಗೆ ಬೇಕಾಗಿರೋ ಟೈಮ್ ಸ್ಲಾಟನ್ನು ಬುಕ್ ಮಾಡಿಕೊಂಡು ಅವ್ರ ಹತ್ರ ನೀವು ಮಾತಾಡ್ಬೋದು. ವಾಟ್ಸಪ್ನಲ್ಲೂ ಕೂಡ ಕಮ್ಯುನಿಕೇಟ್ ಮಾಡ್ಬೋದು. ಫ್ರೀಯಾಗಿ IRDAI ಸರ್ಟಿಫೈಡ್ ಅಡ್ವೈಸರ್ಸ್ ನಿಮಗೆ ಮಾಹಿತಿಯನ್ನು ಕೊಡ್ತಾರೆ, ಹೆಲ್ಪ್ ಮಾಡ್ತಾರೆ. ಆಸಕ್ತರು ಮಿಸ್ ಇಲ್ಲದೆ ಚೆಕ್ ಮಾಡಿ ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.